ಲಲಿತಾ ಸಹಸ್ರನಾಮದ 121ನೇ ಶ್ಲೋಕ. ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧೆ ಗೋಮಾತಾ ಗುಹ ಜನ್ಮಭೂ. ನಿಧಾನವಾಗಿ ಚಲಿಸುವ ದೊಡ್ಡದಾದ ಕಣ್ಣುಗಳುಳ್ಳವಳಿಗೆ ನಮಸ್ಕಾರ. ದೇವಿಯು ತನ್ನ ಕಣ್ಣಿನ ನೋಟದಿಂದಲೇ ಭಕ್ತರ ಭಯವನ್ನು ನಾಶ ಮಾಡುತ್ತಾಳೆ. ಆಕೆಯ ದೃಷ್ಟಿ ಬಿದ್ದಾಗ ಅಜ್ಞಾನ ನಾಶವಾಗುತ್ತದೆ. ವಿಶ್ವದ ಜೀವಿಗಳನ್ನೆಲ್ಲ ಸಂರಕ್ಷಿಸಲು ಆಕೆ ವಿಶಾಲಾಕ್ಷಿಯಾಗಿದ್ದಾಳೆ. ತನ್ನ ಚಲಿಸುವ ಕಣ್ಣುಗಳಿಂದ ಪ್ರತಿಯೊಬ್ಬ ಭಕ್ತನ ಭಾವನೆಗಳಿಗೆ ತಕ್ಕಂತೆ ಅನುಗ್ರಹಿಸುತ್ತಾಳೆ. ಮುಗುಳ್ನಗೆಯಿಂದ ಉಜ್ವಲವಾದ ಮುಖವುಳ್ಳವಳಿಗೆ ನಮಸ್ಕಾರ. ಆನಂದ ಸ್ವರೂಪಳಾದ ದೇವಿಯ ಮುಖವು ಸದಾ ಮಂದಹಾಸದಿಂದ ಕೂಡಿದೆ. ತನ್ನ ಭಕ್ತರು ತನ್ನಂತೆಯೇ ಸ್ಮಿತವದನರಾಗಿ ಕರ್ತವ್ಯ ಕರ್ಮಗಳನ್ನು ಮಾಡಬೇಕೆಂಬುದನ್ನು ಆಕೆಯ ಮುಖವು ಸೂಚಿಸುತ್ತಿದೆ. ಗುರುಸ್ವರೂಪಳಿಗೆ ನಮಸ್ಕಾರ. ಗು ಎಂದರೆ ಅಂಧಕಾರ, ರು ಎಂದರೆ ನಿವಾರಿಸುವವನು. ಬ್ರಹ್ಮಜ್ಞಾನನೊಂದಿಗೆ ಏಕರೂಪವನ್ನು ಹೊಂದಿರುವವನೇ ಗುರು. ದೇವಿಯು ಗುರುರೂಪಿಣಿಯೂ ಆಗಿದ್ದಾಳೆ. ಯೋಗ ಮಾರ್ಗದಲ್ಲಿ ಕುಂಡಲಿನಿ ಶಕ್ತಿಯೇ ಗುರುವು. ದೇವಿಯು ಗುರುಸ್ವರೂಪಳಾಗಿ ಸಾಧಕನಿಗೆ ಅಂತರಂಗ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡೆಯುವಂತೆ ಮಾಡುತ್ತಾಳೆ. ಮೂಲಾಧಾರ ಮೊದಲಾದ 6 ಚಕ್ರಗಳ ಬಾಗಿಲನ್ನು ತೆಗೆಯುತ್ತಾ ಸಹಸ್ರಾರವನ್ನು ತಲುಪುವಂತೆ ಅನುಗ್ರಹಿಸುತ್ತಾಳೆ. ಗುಣಗಳ ಗಣಿಯಾಗಿ ಇರುವವಳಿಗೆ ನಮಸ್ಕಾರ. ಲಲಿತಾ ಮಾತೆಯು ಎಲ್ಲಾ ಕಲ್ಯಾಣ ಗುಣಗಳ ನಿಧಿಯಾಗಿದ್ದಾಳೆ. ದೇವಿಯ ದರ್ಶನವನ್ನು ಪಡೆಯಲು ಬಯಸುವ ಸಾಧಕನಿಗೆ ದಯೆ, ಪ್ರೇಮ, ಸ್ನೇಹ, ವೈರಾಗ್ಯ ಮೊದಲಾದ ಸಾತ್ವಿಕ ಗುಣಗಳೇ ನಿಜವಾದ ಸಂಪತ್ತುಗಳಾಗಿವೆ. ತಾಯಿಯ ಗುಣಗಳನ್ನು ಮೈಗೂಡಿಸಿಕೊಂಡಾಗಲೇ ಅವಳ ಪೂರ್ಣ ಅನುಗ್ರಹ ಉಂಟಾಗುತ್ತದೆ. ಕಾಮಧೇನು ಸ್ವರೂಪಳಿಗೆ ನಮಸ್ಕಾರ. ಕಾಮಧೇನುವಿನ ರೂಪದಿಂದ ದೇವಿಯು ಗೋವುಗಳ ಮಾತೆ ಆಗಿರುವಳು. ಸ್ವರ್ಗದಲ್ಲಿರುವ ಕಾಮಧೇನು ಬಯಸಿದ್ದನ್ನೆಲ್ಲ ನೀಡುವಂತೆ ದೇವಿಯು ಎಲ್ಲವನ್ನೂ ಕರುಣಿಸುತ್ತಾಳೆ. ಗೋ ಶಬ್ದಕ್ಕೆ ಗೋವು, ಪ್ರಪಂಚ, ದೇಹ, ನಾದ, ವೇದ, ಮಾತು, ನೀರು ಮೊದಲಾದ ಅನೇಕ ಅರ್ಥಗಳು ಇವೆ. ದೇವಿಯೇ ವೇದ ಸ್ವರೂಪಳು, ಎಲ್ಲಾ ಮಾತಿನ ಸ್ವರೂಪಳು ಆಗಿದ್ದಾಳೆ. ಸುಬ್ರಹ್ಮಣ್ಯನ ತಾಯಿಯಾಗಿ ಇರುವವಳಿಗೆ ನಮಸ್ಕಾರ. ಗುಹನು ಶಿವನ ತೇಜಸ್ಸಿನಿಂದ ಜನಿಸಿ ದೇವಿಯ ಮಡಿಲಲ್ಲಿ ಬೆಳೆದ. ಸುಬ್ರಹ್ಮಣ್ಯ, ಷಣ್ಮುಖ ಆತನ ಇತರ ಹೆಸರುಗಳು. ಆತನು ದೇವತೆಗಳ ಸೇನಾನಾಯಕನಾಗಿ ತಾರಕಾಸುರನನ್ನು ಸಂಹರಿಸಿದ. ಗುಹ ಎಂದರೆ ಗೋಪ್ಯವಾಗಿ ಇರುವುದು, ಆತ್ಮ ಮರೆಯಾಗಿದೆ. ಕುಂಡಲಿನಿ ಶಕ್ತಿಯೇ ಗುಹ. ದೈವೀ ಗುಣಗಳನ್ನು ಬೆಳೆಸಿಕೊಂಡಾಗ ಅಸುರೀ ಗುಣಗಳು ನಾಶವಾಗುತ್ತವೆ. ಆಗ ಕುಂಡಲಿನಿ ಶಕ್ತಿಯು ಜಾಗೃತವಾಗುತ್ತದೆ. 122ನೇ ಶ್ಲೋಕ. ದೇವೇಶಿ ದಂಡ ನೀತಿಸ್ಥ ದಹರಾಕಾಶ ರೂಪಿಣಿ ಪ್ರತಿಪನ್ಮುಖ್ಯರಾಕಾಂತ ತಿಥಿ ಮಂಡಲ ಪೂಜಿತ. ದೇವತೆಗಳಿಗೆ ಒಡೆಯಳಾದವಳಿಗೆ ನಮಸ್ಕಾರ. ಅಖಂಡ ಶಕ್ತಿ ಸ್ವರೂಪಿಣಿಯಾದ ದೇವಿಯು ಎಲ್ಲಾ ದೇವತೆಗಳಿಗೆ ಒಡೆಯಳು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ದೇವಿಯನ್ನು ಪೂಜಿಸುತ್ತಾರೆ. ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರಕ್ಕೆ ಬಂದಾಗ ದೈವೀ ಶಕ್ತಿಯು ಸಿದ್ಧಿಸುತ್ತದೆ. ದೈವೀ ಶಕ್ತಿಯನ್ನು ಪಡೆದುಕೊಳ್ಳಲು ಕುಂಡಲಿನಿ ಶಕ್ತಿ ಸ್ವರೂಪಳಾದ ದೇವಿಯ ಅನುಗ್ರಹ ಬೇಕು. ಶಿಕ್ಷೆಯನ್ನು ನೀಡಲು ಅಧಿಕಾರಿಣಿಯಾಗಿರುವವಳಿಗೆ ನಮಸ್ಕಾರ. ದೇವಿಯು ದಂಡನೆಯಿಂದಲೂ ನಿಗ್ರಹದಿಂದಲೂ ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡುವುದರಿಂದ ದಂಡನೀತಿ ಸ್ವರೂಪಳಾಗಿದ್ದಾಳೆ. ದೈವೀ ಗುಣಗಳನ್ನು ಬೆಳೆಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ನಿಗ್ರಹದಿಂದಲೇ ರಾಕ್ಷಸೀ ಗುಣಗಳು ನಾಶವಾಗುತ್ತವೆ. ನಿಗ್ರಹದ ಮಾರ್ಗದಿಂದಲೇ ಅಂತರ್ಮುಖಿಗಳಾಗಿ ಆತ್ಮಜ್ಞಾನ ಪಡೆಯಲು ಸಾಧ್ಯ. ಹೃದಯದ ಸೂಕ್ಷ್ಮವಾದ ಆಕಾಶದಲ್ಲಿರುವವಳಿಗೆ ನಮಸ್ಕಾರ. ಆಕಾಶದೊಳಗಿರುವ ನಾದ ಬಿಂದುಗಳಿಗಿಂತಲೂ ಅತ್ಯಂತ ಸೂಕ್ಷ್ಮವಾಗಿರುವ ಆನಂದಮಯವಾಗಿರುವ ಶುದ್ಧ ಸತ್ವಗುಣವಾದ ಕಲಾಸ್ವರೂಪವೇ ದಹರಾಕಾಶ. ಈ ದಹರಾಕಾಶವು ಎಲ್ಲಾ ಕಡೆ ವ್ಯಾಪಿಸಿದೆ. ನಮ್ಮೆಲ್ಲರ ಹೃದಯದಲ್ಲಿ ದೇವಿಯು ದಹರಾಕಾಶ ರೂಪಿಣಿಯಾಗಿ ಇದ್ದಾಳೆ. ಕುಂಡಲಿನಿ ಶಕ್ತಿಯು ಮೂಲಾಧಾರಾದಿ ಷಟ್ ಚಕ್ರಗಳನ್ನು ಭೇದಿಸಿಕೊಂಡು ಆಜ್ಞಾಚಕ್ರಕ್ಕೆ ಬಂದಾಗ ಸಾಧಕನು ಶಿರಸ್ಸಿನಲ್ಲಿರುವ ದಹರಾಕಾಶವನ್ನು ಹೊಂದುವನು. ಈ ದಹರಾಕಾಶವೇ ಪರಬ್ರಹ್ಮ. ಪಾಡ್ಯದಿಂದ ಆರಂಭಿಸಿ ಹುಣ್ಣಿಮೆಯವರೆಗಿನ 15 ತಿಥಿಗಳ ಮಂಡಲದಲ್ಲಿ ಪೂಜಿಸಲ್ಪಡುವವಳಿಗೆ ನಮಸ್ಕಾರ. ಪಾಡ್ಯದಿಂದ ಹುಣ್ಣಿಮೆಯವರೆಗಿನ 15 ಕಲೆಗಳೊಂದಿಗೆ ದೇವಿಯ ಕಲೆಯು ಸೇರಿ 16 ಕಲೆಗಳಿಂದ ತುಂಬಿದ ತಿಥಿಯೇ ಹುಣ್ಣಿಮೆ. ಶುಕ್ಲ ಪಕ್ಷದ 15 ತಿಥಿಗಳಲ್ಲಿ ಒಂದೊಂದು ದಿನವೂ ಜಪತಪಗಳನ್ನು ಹೆಚ್ಚಿಸುತ್ತಾ ಹುಣ್ಣಿಮೆಯ ದಿನ ಚಂದ್ರಮಂಡಲದ ಮಧ್ಯದಲ್ಲಿ ದೇವಿಯನ್ನು ಧ್ಯಾನಿಸುತ್ತಾ ಅನುಷ್ಠಾನ ಮಾಡಬೇಕು. ಈ ಸಾಧನೆಯಿಂದ ದೇವಿಯ ಅನುಗ್ರಹ ಬೇಗನೆ ಆಗುತ್ತದೆ. ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆಗಳು ವೃದ್ಧಿಸುತ್ತಾ ಹುಣ್ಣಿಮೆಯಂದು ಪೂರ್ಣ ಕಲೆಗಳಿಂದ ತುಂಬಿದ ಚಂದ್ರನು ಗೋಚರಿಸುತ್ತ. ಲಲಿತಾ ಸಹಸ್ರನಾಮದ 123ನೇ ಶ್ಲೋಕ. ಕಲಾತ್ಮಿಕಾ ಕಲಾನಾಥ ಕಾವ್ಯಾಲಾಪ ವಿನೋದಿನಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾ. ಕಲಾಸ್ವರೂಪಳಾಗಿ ಇರುವವಳಿಗೆ ನಮಸ್ಕಾರ. ದೇವಿಯು ಅಗ್ನಿಯ 10 ಕಲೆಗಳ, ಸೂರ್ಯನ 12 ಕಲೆಗಳ, ಚಂದ್ರನ 16 ಕಲೆಗಳ ಹಾಗೂ 64 ಕುಶಲ ಕಲೆಗಳ ರೂಪದಲ್ಲಿಯೂ ಇದ್ದಾಳೆ. ನಾನು ಎಂಬ ಶುದ್ಧ ಜ್ಞಾನವು ಸಾಧನೆಯ ಕೊನೆಯಲ್ಲಿ ಕಲಾ
ರೂಪಾತ್ಮಕವಾಗುವುದು. ಕಲೆಗಳಿಗೆ ಒಡೆಯಳಾಗಿ ಇರುವವಳಿಗೆ ನಮಸ್ಕಾರ. ಎಲ್ಲಾ ಕಲೆಗಳಿಗೂ ಶ್ರೀ ಮಾತೆಯೇ ಒಡೆಯಳು. ಕಲಾನಾಥ ಎಂದರೆ ಚಂದ್ರ. ಸಹಸ್ರಾರದಲ್ಲಿರುವ ಚಂದ್ರಮಂಡಲವು ವೃದ್ಧಿ ಕ್ಷಯಗಳಿಲ್ಲದೆ ಪೂರ್ಣ ಕಲೆಗಳಿಂದ ಕೂಡಿದೆ. ಈ ಚಂದ್ರಮಂಡಲವು ಶ್ರೀಚಕ್ರದ ಸ್ವರೂಪವಾಗಿದೆ. ಇಲ್ಲಿ ದೇವಿಯು ಚಂದ್ರ ರೂಪದಲ್ಲಿ ಶೋಭಿಸುತ್ತಿರುವಳು. ಕಾವ್ಯಗಳ ಪಠಣ ಶ್ರವಣಗಳ ವಿನೋದದಿಂದ ಇರುವವಳಿಗೆ ನಮಸ್ಕಾರ. ದೇವಿಯ ಕೃಪೆಯಿಂದಲೇ ಕಾವ್ಯದ ಸೃಷ್ಟಿಯಾಗುತ್ತದೆ. ದಿವ್ಯವಾದ ಕಾವ್ಯಗಳ ಶ್ರವಣದಿಂದ ದೇವಿಯೂ ಆನಂದ ಪಡುವಳು. ವೇದಗಳ ಆಧಾರದಂತೆ ಕವಿ ಎಂದರೆ ಪರಬ್ರಹ್ಮನೇ. ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಂಬ ಕಾವ್ಯದ ರಚನೆ ಮಾಡುತ್ತಾ ವಿನೋದದಿಂದ ಇರುವಳು. ಚಾಮರವನ್ನು ಹಿಡಿದ ಲಕ್ಷ್ಮೀ ಮತ್ತು ಸರಸ್ವತಿಯರಿಂದ ಎಡಬಲಗಳಲ್ಲಿಯೂ ಸೇವಿಸಲ್ಪಡುವವಳಿಗೆ ನಮಸ್ಕಾರ. ಲಕ್ಷ್ಮೀ ಸರಸ್ವತಿಯರು ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯ ಎಡಬಲ ಭಾಗದಲ್ಲಿ ನಿಂತು ಚಾಮರಗಳನ್ನು ಬೀಸುತ್ತಾ ಸೇವೆ ಮಾಡುತ್ತಿರುವರು. ಸಗುಣ ರೂಪದಲ್ಲಿ ಆರಾಧನೆಗೊಳ್ಳುತ್ತಿರುವ ಲಕ್ಷ್ಮೀ ಸರಸ್ವತಿಯರಿಗಿಂತಲೂ ನಿರ್ಗುಣಳಾದ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯೇ ಶ್ರೇಷ್ಠಳಾಗಿದ್ದಾಳೆ. ಲಲಿತಾ ಸಹಸ್ರನಾಮದ 124ನೇ ಶ್ಲೋಕ. ಆದಿಶಕ್ತಿರಮೇಯಾತ್ಮ ಪರಮಾ ಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ. ಆದಿಶಕ್ತಿ ಸ್ವರೂಪಳಿಗೆ ನಮಸ್ಕಾರ. ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯೇ ಗುಣಗಳಿಂದ ಕೂಡಿದ ವಿಶ್ವವನ್ನು ಸೃಷ್ಟಿಸಿರುವುದರಿಂದ ಆಕೆಯೇ ಆದಿಕಾರಣಳಾದ ಶಕ್ತಿ ಆಗಿದ್ದಾಳೆ. ಅಳತೆಗೆ ಒಳಪಡದೇ ಇರುವವಳಿಗೆ ನಮಸ್ಕಾರ. ಇಂದ್ರಿಯಗಳಿಗೆ ನಿಲುಕುವುದನ್ನು ಅಳತೆ ಮಾಡಬಹುದು. ದೇವಿಯು ಶುದ್ಧ ಚೈತನ್ಯ ಸ್ವರೂಪಳಾಗಿ ಎಲ್ಲದರ ಒಳ ಹೊರಗೆ ವ್ಯಾಪಿಸಿರುವಳು. ಇಂದ್ರಿಯಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಆ ಚೈತನ್ಯವನ್ನು ಅಳೆಯಲೂ ಆಗುವುದಿಲ್ಲ. ಆತ್ಮಸ್ವರೂಪಳಿಗೆ ನಮಸ್ಕಾರ. ದೇವಿಯು ಎಲ್ಲದರ ಆತ್ಮವಾಗಿದ್ದಾಳೆ. ಆತ್ಮವೆಂದರೆ ಶುದ್ಧ ಚೈತನ್ಯ. ಪರಬ್ರಹ್ಮವು ಸ್ವಯಂ ಪ್ರಕಾಶ ಸ್ವರೂಪವು. ಜೀವಾತ್ಮನು ಪ್ರತಿಫಲಿತ ಚೈತನ್ಯನು. ಸ್ವಯಂ ಪ್ರಕಾಶದ ಚೈತನ್ಯಕ್ಕೂ ಪ್ರತಿಫಲಿತ ಚೈತನ್ಯಕ್ಕೂ ಚೈತನ್ಯದ ದೃಷ್ಟಿಯಿಂದ ಭೇದವಿಲ್ಲ. ಸರ್ವೋತ್ಕೃಷ್ಟಳಾದವಳಿಗೆ ನಮಸ್ಕಾರ. ಪರಬ್ರಹ್ಮಕ್ಕಿಂತ ಶ್ರೇಷ್ಠವಾದುದು ಮತ್ತು ಹೆಚ್ಚಿನದು ಯಾವುದೂ ಇಲ್ಲ. ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯು ಪರಮ ಅಂದರೆ ಪರಮ ಉತ್ಕೃಷ್ಟಳು. ಪವಿತ್ರವಾದ ಆಕಾರವುಳ್ಳವಳಿಗೆ ನಮಸ್ಕಾರ. ಆಕೃತಿ ಶಬ್ದಕ್ಕೆ ರೂಪ, ಶರೀರ, ಚರಿತ್ರೆ, ಜ್ಞಾನ ಎಂಬ ಅರ್ಥಗಳಿವೆ. ದೇವಿಯ ರೂಪ, ಚರಿತ್ರೆ, ಜ್ಞಾನ ಇವೆಲ್ಲವೂ ಪಾವನವಾಗಿವೆ. ಜ್ಞಾನ ಸ್ವರೂಪಿಣಿಯಾದ ದೇವಿಯು ಸಾಧಕರಲ್ಲಿ ಭಕ್ತಿ, ಜ್ಞಾನ, ಸದಾಚಾರಗಳನ್ನು ಉಂಟುಮಾಡಿ ಪವಿತ್ರರಾಗುವಂತೆ ಮಾಡುತ್ತಾಳೆ. ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳನ್ನು ಸೃಷ್ಟಿಸಿರುವವಳಿಗೆ ನಮಸ್ಕಾರ. ಒಂದು ಬ್ರಹ್ಮಾಂಡದಲ್ಲಿ ಪಂಚಭೂತಗಳು, ಸಕಲ ಜೀವಕೋಟಿಗಳು, ಕೋಟಿ ಕೋಟಿ ದೇವತೆಗಳು ಇತ್ಯಾದಿಗಳೆಲ್ಲ ಇವೆ. ದೇವಿಯು ಇಂತಹ ಅಸಂಖ್ಯಾತವಾದ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದಾಳೆ. ಒಂದು ಬ್ರಹ್ಮಾಂಡವನ್ನೇ ಪೂರ್ಣವಾಗಿ ತಿಳಿಯಲು ಅಸಾಧ್ಯ. ದೇವಿಯನ್ನು ತಿಳಿಯಲು ಆಕೆಯ ಅನುಗ್ರಹದಿಂದ ಮಾತ್ರ ಸಾಧ್ಯ. ಸ್ವಯಂ ಪ್ರಕಾಶ ಸ್ವರೂಪಳಿಗೆ ನಮಸ್ಕಾರ. ರಮಣೀಯವಾಗಿ ತೇಜಸ್ಸಿನಿಂದ ಶೋಭಿಸುವ ದೇವಿಯನ್ನು ದಿವ್ಯ ದೃಷ್ಟಿಯಿಂದ ಮಾತ್ರ ಕಾಣಲು ಸಾಧ್ಯ. ಅಂತಃಕರಣವು ಪರಿಶುದ್ಧವಾದಾಗ ದೇವಿಯ ದಿವ್ಯ ದರ್ಶನವಾಗುತ್ತದೆ. ಸದ್ಗುರುವಿನಿಂದ ನಿಷ್ಠೆಯ ಸಾಧನೆಯಿಂದ ದಿವ್ಯ ದೃಷ್ಟಿಯು ಲಭಿಸುತ್ತದೆ. ಹರಿ. ಲಲಿತಾ ಸಹಸ್ರನಾಮದ 125ನೇ ಶ್ಲೋಕ. ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ತ್ರಿಪುರಾತ್ರಿ ಜಗದ್ವಂದ್ಯ ತ್ರಿಮೂರ್ತಿ ಸ್ತ್ರಿದಶೇಶ್ವರಿ. ಕ್ಲೀಂ ಬೀಜಾಕ್ಷರ ಸ್ವರೂಪಿಣಿಗೆ ನಮಸ್ಕಾರ. ದೇವಿಯು ಪರಮಾತ್ಮನ ಸೃಷ್ಟಿ ಸಂಕಲ್ಪ ಸ್ವರೂಪಿಣಿಯಾಗಿ ಇರುವುದರಿಂದ ಕ್ಲೀಂಕಾರಿ ಎಂದು ಕರೆಯಲ್ಪಡುತ್ತಾಳೆ. ಕ್ಲೀಂ ಬೀಜಾಕ್ಷರವು ಪರಬ್ರಹ್ಮ ವಾಚಕ. ಇದು ಕ, ಲ, ಇ, ಮು ಎಂಬ ಅಕ್ಷರಗಳಿಂದ ಆಗಿದೆ. ಈ ಬೀಜಾಕ್ಷರವು ಕಾಮದ ಸೂಚಕವಾಗಿ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಗುರುವಿನಿಂದ ಉಪದೇಶ ಪಡೆದು ಓಂ ಕ್ಲೀಂ ನಮಃ ಎಂದು ಜಪಿಸಿ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬಹುದು. ಮತ್ತೊಂದಿಲ್ಲದೆ ತಾನೇ ತಾನಾಗಿ ಇರುವವಳಿಗೆ ನಮಸ್ಕಾರ. ಕ್ಲೀಂ ಎಂಬ ಮಂತ್ರದ ಈಂಕಾರವು ಶಕ್ತಿ ಬೀಜವು. ಕಾಮಕಲಾ ಎಂದು ಕರೆಯಲ್ಪಡುವ ಈಂಕಾರವು ಕೇವಲ ಎಂಬ ಹೆಸರನ್ನು ಹೊಂದಿದೆ. ದೇವಿಯು ಯಾವ ಗುಣಗಳೂ ಇಲ್ಲದ ಕೇವಲ ಚೈತನ್ಯ ಸ್ವರೂಪಳು. ಆಕೆಯು ಎಲ್ಲಕ್ಕೂ ಸಾಕ್ಷಿಯಾಗಿ ನಿರ್ಲಿಪ್ತಳಾಗಿ ಇರುವಳು. ಗೋಪ್ಯವಾಗಿ ಇರುವವಳಿಗೆ ನಮಸ್ಕಾರ. ದೇವಿಯು ಹೃದಯಾಕಾಶದ ಬುದ್ಧಿ ಎಂಬ ಗುಹೆಯಲ್ಲಿ ಆತ್ಮಜ್ಯೋತಿಯಾಗಿ ಬೆಳಗುತ್ತಿರುವಳು. ಆ ಪರಮ ಪ್ರಕಾಶವನ್ನು ಕಣ್ಣು, ಮನಸ್ಸು, ಬುದ್ಧಿ ಇವೇ ಮೊದಲಾದ ಇಂದ್ರಿಯಗಳಿಂದ ಕಾಣಲು ತಿಳಿಯಲು ಸಾಧ್ಯವಿಲ್ಲ. ತುಂಬಾ ಗುಟ್ಟಾಗಿರುವ ಅವಳನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ. ಆಕೆಯ ಕೃಪೆಯಿಂದಲೇ ರಹಸ್ಯ ತತ್ವಗಳ ಅರಿವು ಉಂಟಾಗುತ್ತದೆ. ಅಂತಶ್ಚರತಿ ಭೂತೇಷು ಗುಹಾಯಾಂ ಸರ್ವತೋಮುಖಃ ತ್ವಂ ಯಜ್ಞಃ ತ್ವಂ ವಷಟ್ಕಾರಃ ತ್ವಂ ವಿಷ್ಣುಃ ಪುರುಷಃ ಪರಃ. ಎಲ್ಲಾ ಪ್ರಾಣಿಗಳ ಬುದ್ಧಿ ಎಂಬ ಗುಹೆಯಲ್ಲಿ ಎಲ್ಲಾ ಕಡೆ ನೋಡುತ್ತಾ ನಿರ್ಲಿಪ್ತನಾಗಿ ಇರುವಿ. ನೀನೇ ಯಜ್ಞ ಸ್ವರೂಪನು, ವಷಟ್ಕಾರನು, ಸರ್ವವ್ಯಾಪಕನಾದ ಪರಮಾತ್ಮನು.
ಮೋಕ್ಷವನ್ನು ಕೊಡುವವಳಿಗೆ ನಮಸ್ಕಾರ. ದೇಹ ಮತ್ತು ಇಂದ್ರಿಯಗಳ ಸಂಬಂಧವೇ ಇಲ್ಲದ ಕೇವಲ ಪರಬ್ರಹ್ಮವಾಗಿಯೇ ಇರುವ ಸ್ಥಿತಿಯೇ ಕೈವಲ್ಯ. ಇಂತಹ ಸತ್ಯ, ಜ್ಞಾನ, ಆನಂದದ ಸ್ವರೂಪವನ್ನು ದೇವಿಯು ಕರುಣಿಸುತ್ತಾಳೆ. ತ್ರಿಮೂರ್ತಿಗಳಿಗಿಂತಲೂ ಪುರಾತನಳಾಗಿರುವವಳಿಗೆ ನಮಸ್ಕಾರ. ದೇವಿಯು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗಿಂತಲೂ ಪುರಾತನಳು, ಆದ್ದರಿಂದಲೇ ತ್ರಿಪುರ. ಆಕೆಯು ಇಡ, ಪಿಂಗಳ, ಸುಷುಮ್ನಾ ನಾಡಿಗಳಲ್ಲಿ, ಮನಸ್ಸು, ಬುದ್ಧಿ, ಚಿತ್ತಗಳಲ್ಲಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ, ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ, ಅಗ್ನಿತ್ರಯಗಳಲ್ಲಿ, ಓಂಕಾರದ 3 ಪಾದಗಳಲ್ಲಿ, ಬಿಂದು ನಾದ ಕಲೆಗಳಲ್ಲಿ, ಹೀಗೆ ಮೂರಾಗಿರುವ ಎಲ್ಲದರಲ್ಲೂ ನೆಲೆಸಿದ್ದಾಳೆ. ಆದ್ದರಿಂದಲೇ ತ್ರಿಕೋನ ಮಂಡಲವು ದೇವಿಯ ಸೂಚಕ. 3 ಲೋಕಗಳವರಿಂದಲೂ ವಂದಿಸಲ್ಪಡುವವಳಿಗೆ ನಮಸ್ಕಾರ. ದೇವಿಯನ್ನು ಸ್ವರ್ಗಲೋಕದ ದೇವತೆಗಳು, ಮರ್ತ್ಯಲೋಕದ ಮಾನವರು, ಪಾತಾಳ ಲೋಕದ ದಾನವರು ಪೂಜಿಸಿ ನಮಸ್ಕರಿಸುತ್ತಾರೆ. ಸತ್ಯಲೋಕದಲ್ಲಿರುವ ಬ್ರಹ್ಮನು, ವೈಕುಂಠದಲ್ಲಿರುವ ವಿಷ್ಣುವು, ಕೈಲಾಸದಲ್ಲಿರುವ ಶಿವನು ಆಕೆಯನ್ನು ಆರಾಧಿಸುತ್ತಾರೆ. ಬ್ರಹ್ಮ, ವಿಷ್ಣು, ರುದ್ರ ರೂಪಳಾಗಿ ಇರುವವಳಿಗೆ ನಮಸ್ಕಾರ. ದೇವಿಯು ತ್ರಿಮೂರ್ತಿಗಳ ಆತ್ಮವಾಗಿದ್ದಾಳೆ. ಆಕೆಯ ಆಜ್ಞೆಯಂತೆಯೇ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಬ್ರಹ್ಮ, ವಿಷ್ಣು, ರುದ್ರರು ಮಾಡುತ್ತಿದ್ದಾರೆ. ಆಯಾ ರೂಪಿನಲ್ಲಿ ನಡೆಯುವ ಕಾರ್ಯವು ಆಕೆಯ ನೆರವಿನಿಂದಲೇ ನಡೆಯುತ್ತಿರುವುದರಿಂದ ತ್ರಿಮೂರ್ತಿ ರೂಪಿಣಿಯು. ದೇವಿಯೇ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿಯರ ಸ್ವರೂಪವಾಗಿಯೂ ಇದ್ದಾಳೆ. ಎಲ್ಲಾ ದೇವತೆಗಳಿಗೆ ಒಡೆಯಳಾಗಿ ಇರುವವಳಿಗೆ ನಮಸ್ಕಾರ. ತ್ರಿದಶ ಎಂದರೆ 3 ಅವಸ್ಥೆಗಳು. ದೇವತೆಗಳಿಗೆ ಬಾಲ್ಯ, ಕೌಮಾರ ಹಾಗೂ ಯೌವನಗಳೆಂಬ 3 ಅವಸ್ಥೆಗಳು ಮಾತ್ರ ಇವೆ. ಅವರು ಯಾವಾಗಲೂ 30 ವರ್ಷದ ತರುಣರಾಗಿಯೇ ಇರುತ್ತಾರೆ. 33 ಕೋಟಿ ದೇವತೆಗಳಿಗೂ ದೇವಿಯು ಒಡೆಯಳಾಗಿದ್ದಾಳೆ. ದೇವಿಯು ಎಚ್ಚರ, ಕನಸು, ನಿದ್ರೆಗಳೆಂಬ 3 ಅವಸ್ಥೆಗಳಲ್ಲೂ ಈಶ್ವರಿಯಾಗಿದ್ದಾಳೆ. ಲಲಿತಾ ಸಹಸ್ರನಾಮದ 126ನೇ ಶ್ಲೋಕ. ತ್ರ್ಯಕ್ಷರೀ ದಿವ್ಯಗಂಧಾಢ್ಯ ಸಿಂಧೂರ ತಿಲಕಾಂಚಿತ ಉಮಾ ಶೈಲೇಂದ್ರತನಯ ಗೌರಿ ಗಂಧರ್ವ ಸೇವಿತ. 3 ಅಕ್ಷರಗಳ ಸ್ವರೂಪಿಣಿಯಾಗಿ ಇರುವವಳಿಗೆ ನಮಸ್ಕಾರ. ದೇವಿಯು ಓಂಕಾರದ ಅ, ಉ, ಮ ಎಂಬ, ಐಂ, ಹ್ರೀಂ, ಶ್ರೀಂ ಎಂಬ ಹಾಗೂ ಐಂ, ಕ್ಲೀಂ, ಸೌ ಎಂಬ ಬೀಜಾಕ್ಷರಗಳ ಸ್ವರೂಪಳಾಗಿಯೂ ಇದ್ದಾಳೆ. ದೇವತಾ ಲೋಕದ ಸುಗಂಧ ದ್ರವ್ಯಗಳ ಪರಿಮಳದಿಂದ ಕೂಡಿರುವವಳಿಗೆ ನಮಸ್ಕಾರ. ದೇವಿಯು ಪ್ರಪಂಚವನ್ನು ಪಂಚಭೂತಗಳಿಂದ ಸೃಷ್ಟಿಸುವಾಗಲೇ ಆಕಾಶಕ್ಕೆ ಶಬ್ದ, ಗಾಳಿಗೆ ಸ್ಪರ್ಶ, ಅಗ್ನಿಗೆ ರೂಪ, ಜಲಕ್ಕೆ ರಸ ಹಾಗೂ ಭೂಮಿಗೆ ಪರಿಮಳದ ಗುಣವನ್ನು ನೀಡಿದ್ದಾಳೆ. ಮನುಷ್ಯರು ಸದ್ಗುಣಗಳೆಂಬ ಪರಿಮಳವನ್ನು ಬೆಳೆಸಿಕೊಳ್ಳಬೇಕು. ದೇವಿಯ ಗುಣಗಳನ್ನು ಸ್ಮರಿಸುತ್ತಾ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ದೇವಿಯ ಅನುಗ್ರಹವಾಗುತ್ತದೆ. ಹಣೆಯ ಮೇಲೆ ಸಿಂಧೂರವನ್ನು ತಿಲಕವಾಗಿ ಇಟ್ಟುಕೊಂಡಿರುವವಳಿಗೆ ನಮಸ್ಕಾರ. ಹಣೆಯಲ್ಲಿ ಮಂಗಳ ದ್ರವ್ಯವನ್ನು ಧರಿಸಬೇಕು ಎಂದು ದೇವಿ ಸೂಚಿಸುತ್ತಿದ್ದಾಳೆ. ಪೂಜೆ, ಜಪ, ಭೋಜನ, ಯಜ್ಞಾದಿಗಳ ಸಂದರ್ಭದಲ್ಲಿ ಕುಂಕುಮ, ಗಂಧ, ಭಸ್ಮ ಇತ್ಯಾದಿಗಳಲ್ಲಿ ಯಾವುದನ್ನಾದರೂ ಧರಿಸುವುದು ಶಿಷ್ಟಾಚಾರವಾಗಿದೆ. ತಿಲಕಧಾರಣೆ ಆಜ್ಞಾಚಕ್ರದ ಉದ್ದೀಪನೆಗೆ ಸಹಾಯಕ. ಶಿವನ ಪತ್ನಿಗೆ ನಮಸ್ಕಾರ. ಪಾರ್ವತಿಯು ಬಾಲ್ಯದಲ್ಲಿಯೇ ಶಿವನನ್ನು ಧ್ಯಾನಿಸುತ್ತಾ ಆತನೇ ತನ್ನ ಪತಿಯಾಗಬೇಕೆಂದು ಕಾಡಿಗೆ ಹೋಗಿ ತಪಸ್ಸು ಮಾಡಲು ನಿರ್ಧರಿಸಿದಾಗ ತಾಯಿಯು ತಪಸ್ಸಿಗೆ ಹೋಗಬೇಡ ಅಂದರೆ ಉ ಎಂದರೆ ಎಲ್ಲವೂ, ಮಾ ಎಂದರೆ ಬೇಡ ಎಂದು ಹೇಳಿದರೂ ಕೇಳದೆ ಇದ್ದುದರಿಂದ ಉಮಾ ಎಂದೇ ಹೆಸರಾಯಿತು. ಉಮಾ ಎಂದರೆ ನಿರಂತರವಾಗಿ ಅಂತರ್ಮುಖಳಾಗಿ ತನ್ನ ಆತ್ಮದ ಬೆಳಕಿನಿಂದಲೇ ಆನಂದಾಮೃತವನ್ನು ಅನುಭವಿಸುತ್ತಿರುವವಳು. ದೇವಿಯು ಪ್ರಣವ ಸ್ವರೂಪಳು. ಓಂಕಾರದಲ್ಲಿ ಅ, ಉ, ಮಗಳಿವೆ. ಇದಕ್ಕೆ ದೇವಿ ಪ್ರಣವ ಎಂದು ಹೆಸರು. ಹಿಮವಂತನ ಮಗಳಿಗೆ ನಮಸ್ಕಾರ. ಹಿಮಾಲಯವು ಪರ್ವತಗಳ ರಾಜ. ದೇವಿಯು ಅವನ ಮಗಳಾದ್ದರಿಂದ ಶೈಲೇಂದ್ರತನಯ, ಹೈಮವತಿ, ಶೈಲಜ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದಾಳೆ. ಅತ್ಯಂತ ಎತ್ತರವಾದ ಹಿಮಾಲಯವು ಆಧ್ಯಾತ್ಮಿಕ ಉನ್ನತಿಯ ಸಂಕೇತ. ಹಿಮಾಲಯದ ಶಿಖರವನ್ನು ಏರಲು ಪರಿಶ್ರಮ, ಇಚ್ಛಾಶಕ್ತಿ ಬೇಕು. ಹಾಗೆಯೇ ಆಧ್ಯಾತ್ಮಿಕತೆಯ ಉನ್ನತಿಯ ಸಿದ್ಧಿಗೂ ಅಖಂಡ ಇಚ್ಛಾಶಕ್ತಿ ಬೇಕು. ಶುಭ್ರ ವರ್ಣದವಳಿಗೆ ನಮಸ್ಕಾರ. ಶ್ಯಾಮಲ ವರ್ಣದ ದೇವಿಯು ತಪಸ್ಸನ್ನು ಮಾಡಿ ಶಿವನ ಪತ್ನಿಯಾದಾಗ ಗೌರವರ್ಣವನ್ನು ಅಂದರೆ ಬಿಳಿಯ ಬಣ್ಣವನ್ನು ಹೊಂದಿದ್ದರಿಂದ ಗೌರಿ ಆದಳು. 10 ವರ್ಷದ ಕನ್ಯೆಯಾಗಿದ್ದಾಗಲೇ ಶಿವನೇ ತನಗೆ ಪತಿಯಾಗಬೇಕೆಂದು ಪೂಜಿಸುತ್ತಿದ್ದುದರಿಂದ ಗೌರಿ ಎಂದು ಕರೆಯಲ್ಪಟ್ಟಿದ್ದಾಳೆ. ಬಾಲ್ಯದಿಂದಲೇ ಸತತ ಪ್ರಯತ್ನ ಹಾಗೂ ಪರಿಶುದ್ಧತೆಗಳಿಂದ ಆತ್ಮಸಾಕ್ಷಾತ್ಕಾರ ಸಾಧ್ಯ ಎಂಬ ಧ್ವನಿ ಈ ನಾಮದಲ್ಲಿದೆ. ಗಂಧರ್ವರಿಂದ ಪೂಜಿಸಲ್ಪಡುವವಳಿಗೆ ನಮಸ್ಕಾರ. ಗಂಧರ್ವರು ದೇವತೆಗಳ ಒಂದು ವರ್ಗ. ಗಾನವಿದ್ಯೆಯಲ್ಲಿ ಪರಿಣತರು. ದಿವ್ಯ ಗಾನದಿಂದ ದೇವಿಯನ್ನು ಸಂತೋಷಪಡಿಸುತ್ತಾರೆ. ಗಂಧರ್ವರು ಅನುಭವಿಸುವ ಆನಂದವು ಮನುಷ್ಯರ ಆನಂದಕ್ಕಿಂತ 100 ಪಟ್ಟು ಜಾಸ್ತಿ. ಓಂಕಾರನಾದ ಬ್ರಹ್ಮ ಸ್ವರೂಪಳಾದ ದೇವಿಯನ್ನು ಗಂಧರ್ವರು ಆರಾಧಿಸುತ್ತಾರೆ. ಲಲಿತಾ ಸಹಸ್ರನಾಮದ 127ನೇ ಶ್ಲೋಕ. ವಿಶ್ವಗರ್ಭಾ ಸ್ವರ್ಣಗರ್ಭಾ ವರದಾ ವಾಗದೀಶ್ವರಿ ಧ್ಯಾನಗಮ್ಯ ಪರಿಚ್ಛೇದ ಜ್ಞಾನದ ಜ್ಞಾನ ವಿಗ್ರಹ
ಪ್ರಪಂಚವನ್ನೇ ಗರ್ಭದಲ್ಲಿ ಧರಿಸಿರುವವಳಿಗೆ ನಮಸ್ಕಾರ. ಒಂದು ವಸ್ತುವಿನ ಒಳಗಡೆ ಮಧ್ಯದಲ್ಲಿರುವ ಇನ್ನೊಂದು ವಸ್ತುವನ್ನು ಗರ್ಭ ಎನ್ನುತ್ತಾರೆ. ದೇವಿಯು ಸರ್ವವ್ಯಾಪಕಳಾಗಿರುವುದರಿಂದ ವಿಶ್ವವೇ ಅವಳ ಗರ್ಭದಲ್ಲಿದೆ. ಸಂಪೂರ್ಣ ವಿಶ್ವವನ್ನು ದೇವಿಯು ಅತ್ಯಂತ ಸೂಕ್ಷ್ಮವಾದ ಬೀಜರೂಪದಲ್ಲಿ ಧರಿಸಿ ತನ್ನ ಸಂಕಲ್ಪದಂತೆ ಸೃಷ್ಟಿಸುತ್ತಾಳೆ. ವಿಶ್ವವು ಓಂಕಾರನಾದದ ಸೂಕ್ಷ್ಮ ರೂಪದಿಂದ ಗರ್ಭದಲ್ಲಿದ್ದು ಸ್ಥೂಲ ರೂಪವಾಗಿ ಕಾಣಿಸಿಕೊಳ್ಳುವುದು. ಹಿರಣ್ಯ ಗರ್ಭಳಿಗೆ ನಮಸ್ಕಾರ. ನೀರು ಮತ್ತು ಭೂಮಿಯು ಸೃಷ್ಟಿಯಾಗುವ ಮೊದಲು ಅವ್ಯಕ್ತವಾದ ಬ್ರಹ್ಮಾಂಡವು ಬೃಹತ್ತಾದ ಅಂಡಾಕಾರವಾಗಿ ಚಿನ್ನದ ತೇಜಸ್ಸಿನ ರೂಪದಲ್ಲಿ ದೇವಿಯ ಗರ್ಭದಲ್ಲಿತ್ತು. ಆದ್ದರಿಂದ ಆಕೆಯು ಸ್ವರ್ಣ ಗರ್ಭಳು. ದುಷ್ಟರನ್ನು ನಾಶ ಮಾಡುವವಳಿಗೆ ನಮಸ್ಕಾರ. ಸಾತ್ವಿಕರನ್ನು ಹಿಂಸಿಸುವ ಅನೇಕ ಅಸುರರನ್ನು ದೇವಿಯು ಕೊಂದಿದ್ದಾಳೆ. ದೇವಿಗೆ ಶರಣಾದಾಗ ಒಳಗಿರುವ ದುರ್ಗುಣಗಳೆಂಬ ಶತ್ರುಗಳನ್ನು ಆಕೆಯು ಸಂಹರಿಸುತ್ತಾಳೆ. ಮಾತಿಗೆ ಅಧಿದೇವತೆಯಾಗಿ ಇರುವವಳಿಗೆ ನಮಸ್ಕಾರ. ಒಂದು ಪದದಿಂದ ವಸ್ತುವಿನ ಜ್ಞಾನವು, ವಸ್ತುವಿನಿಂದ ಪದದ ಜ್ಞಾನವೂ ಆಗುತ್ತದೆ. ದೇವಿಯು ಪದಗಳಿಗೂ ಅವುಗಳ ಅರ್ಥಗಳಿಗೂ ಒಡೆಯಳು. ಅರ್ಥಪೂರ್ಣವಾದ ಪದಗಳು ಭಾವನೆಗಳನ್ನು ತಿಳಿಸುತ್ತವೆ. ದೇವಿಯ ಅನುಗ್ರಹದಿಂದಲೇ ಋಷಿಗಳು ಮಂತ್ರಗಳನ್ನು, ಕವಿಗಳು ಕಾವ್ಯಗಳನ್ನು, ವಾಗ್ಗೇಯಕಾರರು ಕೀರ್ತನೆಗಳನ್ನು ಸೃಷ್ಟಿಸುತ್ತಾರೆ. ಧ್ಯಾನದಿಂದ ಲಭ್ಯಳಾಗುವವಳಿಗೆ ನಮಸ್ಕಾರ. ಯಾವುದೇ ಚಿಂತನೆಗಳಿಲ್ಲದೆ ಹೃದಯದಲ್ಲಿ ಪ್ರಕಾಶಿಸುವ ಜ್ಯೋತಿಯಲ್ಲಿಯೇ ಮಗ್ನರಾಗಿ ಆನಂದದ ದೀರ್ಘಕಾಲ ನೆಲೆ ನಿಲ್ಲುವುದೇ ಧ್ಯಾನ. ಸತ್ಸಂಗ, ಶ್ರವಣ, ಮನನ, ಜಪ, ಪೂಜೆ, ಭಜನೆ ಇತ್ಯಾದಿಗಳೆಲ್ಲವೂ ಧ್ಯಾನ ಸ್ಥಿತಿಯನ್ನು ಹೊಂದಲು ಸಹಾಯಕ. ಧ್ಯಾನದ ಅಭ್ಯಾಸದಿಂದಲೇ ದೇವಿಯನ್ನು ಅರಿಯಲು ಸಾಧ್ಯ. ದೇಶ, ಕಾಲ, ವಸ್ತುಗಳಿಂದ ಬಿಡಿಸಲಾಗದವಳಿಗೆ ನಮಸ್ಕಾರ. ದೇವಿಯು ಒಂದು ಜಾಗದಲ್ಲಿ ಇದ್ದು ಇನ್ನೊಂದೆಡೆ ಇಲ್ಲ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ. ಒಂದು ವಸ್ತುವಿನಲ್ಲಿ ಇದ್ದು ಇನ್ನೊಂದರಲ್ಲಿ ಇಲ್ಲ ಹೀಗೆಂದು ಹೇಳಲಾಗುವುದಿಲ್ಲ. ಅವಳನ್ನು ದೇಶ, ಕಾಲ, ವಸ್ತುಗಳಿಂದ ವಿಭಾಗಿಸಲು ಸಾಧ್ಯವಿಲ್ಲ. ಆಕೆಯು ಎಲ್ಲಾ ವಸ್ತುಗಳಲ್ಲಿ ಹಾಸುಹೊಕ್ಕಾಗಿ ಚೈತನ್ಯ ರೂಪದಿಂದ ವ್ಯಾಪಿಸಿದ್ದಾಳೆ. ಎಲ್ಲಾ ವಸ್ತುಗಳ ರೂಪದಿಂದ ಇರುವುದರಿಂದ ಕಾಲ ದೇಶಗಳ ದೃಷ್ಟಿಯಿಂದ ಪ್ರತ್ಯೇಕವಾಗಿ ಇರುವಂತೆ ತೋರುತ್ತಾಳೆ. ಕಣ್ಣಿಗೆ ಕಾಣಿಸುವ ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ಜಾಗದಲ್ಲಿ ಆಕೆಯು ಇದ್ದಾಳೆ. ಜ್ಞಾನವನ್ನು ಕೊಡುವವಳಿಗೆ ನಮಸ್ಕಾರ. ಆತ್ಮವನ್ನು ಅರಿತುಕೊಳ್ಳುವುದೇ ಜ್ಞಾನ. ದೇವಿಯು ಲೌಕಿಕ ಜ್ಞಾನವನ್ನು, ಮೋಕ್ಷಕ್ಕೆ ಕಾರಣವಾದ ಜ್ಞಾನವನ್ನು ಕರುಣಿಸುತ್ತಾಳೆ. ಜ್ಞಾನ ಸ್ವರೂಪಳಿಗೆ ನಮಸ್ಕಾರ. ಜಗತ್ತೆಲ್ಲವೂ ಜ್ಞಾನಮಯವಾಗಿದೆ. ಆದ್ದರಿಂದ ದೇವಿಯ ಶರೀರವು ಜ್ಞಾನವೇ ಆಗಿದೆ. ಶುದ್ಧ ಜ್ಞಾನವಾದ ಪರಬ್ರಹ್ಮ ಸ್ವರೂಪಿಣಿಯಾಗಿ ಇದ್ದಾಳೆ. ಲಲಿತಾ ಸಹಸ್ರನಾಮದ 128ನೇ ಶ್ಲೋಕ. ಸರ್ವವೇದಾಂತ ಸಂವೇದ್ಯಾ ಸತ್ಯಾನಂದ ಸ್ವರೂಪಿಣಿ ಲೋಪಾಮುದ್ರಾರ್ಚಿತಾ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಎಲ್ಲಾ ಉಪನಿಷತ್ತುಗಳಿಂದಲೂ ತಿಳಿಯಲ್ಪಡುವವಳಿಗೆ ನಮಸ್ಕಾರ. ವೇದಾಂತವೆಂದರೆ ರಹಸ್ಯವಿದ್ಯೆ, ಬ್ರಹ್ಮವಿದ್ಯೆ. ಪ್ರಸ್ಥಾನತ್ರಯಗಳೆಂದು ಪ್ರಸಿದ್ಧವಾಗಿರುವ ಉಪನಿಷತ್ತುಗಳು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳು ಪರಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡುತ್ತವೆ. ದೇವಿಯನ್ನು ತಿಳಿಯಲು ವೇದಗಳ ಸಾರಭೂತವಾದ ಭಾಗಗಳಾದ ಉಪನಿಷತ್ತುಗಳು ಮಾರ್ಗದರ್ಶನ ಮಾಡುತ್ತವೆ. ಶಾಶ್ವತವಾದ ಆನಂದ ಸ್ವರೂಪಳಿಗೆ ನಮಸ್ಕಾರ. ದೇವಿಯು ಸೃಷ್ಟಿಗಿಂತಲೂ ಮೊದಲು ಇರುವವಳು, ಮಹಾಪ್ರಳಯ ಸಾಕ್ಷಿಣಿಯೂ ಆಗಿರುವಳು. ಎಲ್ಲಾ ಕಾಲದಲ್ಲಿಯೂ ಇರುವವಳು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಳು. ಶಾಶ್ವತವಾದ ಪರಿಪೂರ್ಣ ಆನಂದ ಸ್ವರೂಪಳು. ಲೋಪಾಮುದ್ರೆಯಿಂದ ಪೂಜಿತಳಾದವಳಿಗೆ ನಮಸ್ಕಾರ. ಲೋಪಾಮುದ್ರೆಯು ಅಗಸ್ತ್ಯ ಋಷಿಗಳ ಪತ್ನಿ. 12 ಮಂದಿ ದೇವಿ ಉಪಾಸಕರಲ್ಲಿ ಲೋಪಾಮುದ್ರೆಯು ಒಬ್ಬಳು. ಆಕೆಯು ವಿದರ್ಭ ರಾಜಕುಮಾರಿ ಆಗಿದ್ದರೂ ಪತಿಯ ಮೂಲಕ ದೇವಿಯ ಪರಮಭಕ್ತಳಾದಳು. ದೇವಿಯು ಆಕೆಯ ಆರಾಧನೆಯಿಂದ ಪ್ರಸನ್ನಳಾಗಿದ್ದಳು. ಪಂಚದಶಿ ಮಂತ್ರಕ್ಕೆ ಲೋಪಾಮುದ್ರಾ ಎಂಬ ಹೆಸರಿದೆ. ದೇವಿಯು ಲೋಪಾಮುದ್ರಾ ಮಂತ್ರದಿಂದ ಅರ್ಚಿತಳಾಗಿದ್ದಾಳೆ. ಲೀಲೆಯಿಂದಲೇ ರಚಿಸಿದ ಬ್ರಹ್ಮಾಂಡ ಸಮೂಹವುಳ್ಳವಳಿಗೆ ನಮಸ್ಕಾರ. ದೇವಿಗೆ ಸೃಷ್ಟಿಸುವುದು ಒಂದು ಆಟ ಇದ್ದಂತೆ. ಈ ಅದ್ಭುತವಾದ ಬ್ರಹ್ಮಾಂಡಗಳನ್ನು ಆಕೆಯು ಲೀಲಾಜಾಲವಾಗಿ ರಚಿಸಿದ್ದಾಳೆ. ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಕಣ್ಣಿನ ರೆಪ್ಪೆಗಳನ್ನು ಮುಚ್ಚಿ ತೆಗೆಯುವಷ್ಟರಲ್ಲಿಯೇ ಸೃಷ್ಟಿ ಮಾಡಬಲ್ಲಳು. ದೇವಿಯ ಸಂಕಲ್ಪದ ಸೃಷ್ಟಿಯ ವೇಗವನ್ನು ಊಹಿಸಲು ಸಾಧ್ಯವಿಲ್ಲ. ಸೃಷ್ಟಿಯ ವೈಚಿತ್ರ್ಯವನ್ನು ಕಂಡು ವಿಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು ವಿಸ್ಮಯಗೊಂಡಿದ್ದಾರೆ. ಲಲಿತಾ ಸಹಸ್ರನಾಮದ 129ನೇ ಶ್ಲೋಕ. ಅದೃಶ್ಯಾದೃಶ್ಯರಹಿತಾ ವಿಜ್ಞಾತ್ರಿ ವೇದ್ಯವರ್ಜಿತಾ ಯೋಗಿನಿ ಯೋಗದ ಯೋಗ್ಯ ಯೋಗಾನಂದ ಯುಗಂಧರ. ಅಗೋಚರಳಾಗಿ ಇರುವವಳಿಗೆ ನಮಸ್ಕಾರ. ಸೃಷ್ಟಿಯಾದ ಜಗತ್ತು ನಾಮ ರೂಪ ಕ್ರಿಯೆಗಳಿಂದ ತುಂಬಿದೆ, ಆದ್ದರಿಂದ ಕಾಣಿಸುತ್ತಿದೆ. ಆದರೆ ದೇವಿಯು ಗುಣ ಆಕಾರ ಇಲ್ಲದವಳು. ಆದ್ದರಿಂದ ಆಕೆಯನ್ನು ಇಂದ್ರಿಯಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಆತ್ಮವು ಸೂಕ್ಷ್ಮವೂ ಚೈತನ್ಯಪೂರ್ಣವೂ ವ್ಯಾಪಕವೂ ಆಗಿದೆ. ಅದನ್ನು ಮನಸ್ಸು ಊಹಿಸಲು ಸಾಮರ್ಥ್ಯವನ್ನು ಹೊಂದಿಲ್ಲ. ಬಾಹ್ಯ ವಸ್ತುವನ್ನು ನೋಡದವಳಿಗೆ ನಮಸ್ಕಾರ.
ದೇವಿಯನ್ನು ಬಿಟ್ಟು ಎರಡನೆಯದು ಎಂಬುದೇ ಇಲ್ಲ. ಆದ್ದರಿಂದ ನೋಡುವುದು, ನೋಡಲ್ಪಡುವುದು, ನೋಡಲಾಗದು ಎಂಬ ಪ್ರಶ್ನೆಗಳೇ ಇರುವುದಿಲ್ಲ. ದೇವಿಯು ಜಡವಲ್ಲದ ಚಿತ್ ಸ್ವರೂಪಳಾಗಿದ್ದಾಳೆ. ವಿಶೇಷವಾದ ಜ್ಞಾನವುಳ್ಳವಳಿಗೆ ನಮಸ್ಕಾರ. ಇಂದ್ರಿಯಗಳಿಂದ ಪಡೆಯುವ ಜ್ಞಾನವೇ ವಿಜ್ಞಾನ. ಇಂದ್ರಿಯಗಳ ಮೂಲಕ ತಿಳಿದುಕೊಳ್ಳಲು ಯೋಗ್ಯತೆ ಇರುವ ಜೀವಾತ್ಮನೇ ವಿಜ್ಞಾತೃ. ವಿಜ್ಞಾತೃವು ದೇವಿಯೇ ಆಗಿರುವುದರಿಂದ ವಿಜ್ಞಾತ್ರಿಯು. ಆಕೆಯು ಇಡೀ ವಿಶ್ವದಲ್ಲಿ ಎಲ್ಲಾ ಕಾಲ ಹಾಗೂ ದೇಶಗಳಲ್ಲಿ ನಡೆಯುವ ಎಲ್ಲವನ್ನೂ ಬಲ್ಲಳು. ತಿಳಿದುಕೊಳ್ಳಬೇಕಾದ ಯಾವ ವಿಷಯವೂ ಇಲ್ಲದವಳಿಗೆ ನಮಸ್ಕಾರ. ದೇವಿಯನ್ನು ಬಿಟ್ಟು ಮತ್ತೊಂದು ಇಲ್ಲ. ಸರ್ವಸಾಕ್ಷಿ ಭೂತಳಾದ ದೇವಿಯು ತನಗಿಂತ ಬೇರೆಯಾಗಿ ಏನನ್ನೂ ತಿಳಿಯಬೇಕಾದುದು ಇರುವುದಿಲ್ಲ. ಯೋಗಿನಿಗೆ ನಮಸ್ಕಾರ. ಯೋಗವುಳ್ಳವಳು ಯೋಗಿನಿ. ಜೀವಾತ್ಮ ಪರಮಾತ್ಮರ ಐಕ್ಯವೇ ಯೋಗ. ಯೋಗಿಗೆ ತನಗಿಂತ ಬೇರೆ ಯಾವುದೂ ಇಲ್ಲ ಎಂಬ ಆತ್ಮಪ್ರಜ್ಞೆ ಇರುತ್ತದೆ. ಯೋಗವು ದೇವಿಯ ರೂಪವೇ ಆಗಿದೆ. ಯೋಗವನ್ನು ಅನುಗ್ರಹಿಸುವವಳಿಗೆ ನಮಸ್ಕಾರ. ದೇವಿಯೇ ಜೀವನು ಪರಬ್ರಹ್ಮನಾಗಲು ತಿಳಿಯಬೇಕಾದ ಯೋಗ ಮಾರ್ಗವನ್ನು ತಿಳಿಸುತ್ತಾಳೆ. ದೇವಿಯ ಕಡೆಗೆ ಹೆಜ್ಜೆಯನ್ನು ಇಟ್ಟಾಗ ಸಮತಾಭಾವದ ದೃಷ್ಟಿಯನ್ನು ನೀಡುತ್ತಾಳೆ. ಯೋಗಕ್ಕೆ ವಿಷಯಳಾಗಿ ಇರುವವಳಿಗೆ ನಮಸ್ಕಾರ. ಯೋಗಶಾಸ್ತ್ರವು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳ ಅಭ್ಯಾಸವನ್ನು ತಿಳಿಸಿಕೊಡುತ್ತದೆ. ಯೋಗಾಭ್ಯಾಸದಿಂದ ಚಿತ್ತದಲ್ಲಿ ಆಲೋಚನೆಯ ಅಲೆಗಳು ಏಳದೆ ಶಾಂತಿಯು ಲಭಿಸುತ್ತದೆ. ಯೋಗ ಸಾಧನೆಯ ಗುರಿ ದೇವಿಯನ್ನು ಕಾಣುವುದೇ ಆಗಿದೆ. ಯೋಗದಿಂದ ಉಂಟಾಗುವ ಆನಂದ ಸ್ವರೂಪಳಿಗೆ ನಮಸ್ಕಾರ. ಯೋಗದಿಂದ ಉಂಟಾಗುವ ಆನಂದವೇ ಯೋಗಾನಂದ. ದೇಹ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂ ಇವುಗಳನ್ನು ತಾನೇ ಎಂದು ಕಲ್ಪಿಸಿಕೊಂಡಿರುವ ಅಜ್ಞಾನವು ದೂರವಾದಾಗ ಯೋಗಾನಂದ ಸಿದ್ಧಿಸುತ್ತದೆ. ದೇವಿಯು ಯೋಗಾನಂದ ಸ್ವರೂಪಿಣಿಯಾಗಿರುವಳು. ಯುಗಗಳನ್ನು ಧರಿಸಿರುವವಳಿಗೆ ನಮಸ್ಕಾರ. ದೇವಿಯು ಕಾಲಕ್ಕೂ ಆತ್ಮಳಾಗಿದ್ದಾಳೆ. ಆಕೆಯು ಕೃತ, ತ್ರೇತ, ದ್ವಾಪರ, ಕಲಿಯುಗಗಳೆಂಬ 4 ಯುಗಗಳು ಪುನರಾವರ್ತನೆಗೊಳ್ಳುವಂತೆ ಮಾಡುತ್ತಾಳೆ. ಆಯಾ ಯುಗ ಧರ್ಮಗಳನ್ನು ಧರಿಸಿರುತ್ತಾಳೆ. ಬ್ರಹ್ಮ ಸಾಕ್ಷಾತ್ಕಾರವಾದಾಗ ಜೀವನನ್ನು, ಪಂಚಪ್ರಾಣಗಳನ್ನು ದೇವಿಯೇ ಧರಿಸಿರುವುದರಿಂದಲೂ ಯುಗಂಧರ ಆಗಿದ್ದಾಳೆ. ಹರಿ. ಲಲಿತಾ ಸಹಸ್ರನಾಮದ 130ನೇ ಶ್ಲೋಕ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಸರ್ವಧಾರಾ ಸುಪ್ರತಿಷ್ಠಾ, ಸದಸದ್ರೂಪಧಾರಿಣಿ. ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿ ಸ್ವರೂಪಿಣಿಗೆ ನಮಸ್ಕಾರ. ದೇವಿಯು ಇಚ್ಛೆ, ಜ್ಞಾನ, ಕ್ರಿಯೆ ಎಂಬ 3 ಶಕ್ತಿಗಳ ಸ್ವರೂಪವುಳ್ಳವಳು. ಸೃಷ್ಟಿಸಲು ಇಚ್ಛಿಸಿದಾಗ ಇಚ್ಛಾಶಕ್ತಿಯಾಗುವಳು. ಕ್ರಿಯೆಯ ಸ್ವರೂಪವನ್ನು ಜ್ಞಾಪಿಸುವಾಗ ಜ್ಞಾನಶಕ್ತಿಯಾಗುವಳು. ಕೆಲಸವನ್ನು ಮಾಡುವಾಗ ಕ್ರಿಯಾಶಕ್ತಿ ಆಗುವಳು. ಎಲ್ಲಕ್ಕೂ ಆಧಾರವಾಗಿ ಇರುವವಳಿಗೆ ನಮಸ್ಕಾರ. ದೇವಿಯು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳಲ್ಲಿಯೂ ಹಾಗೂ 84 ಲಕ್ಷ ಜೀವರಾಶಿಗಳಲ್ಲಿಯೂ ಅಂತರ್ಯಾಮಿಯಾಗಿ ಇದ್ದಾಳೆ. ಜಗತ್ತಿನಲ್ಲೆಲ್ಲ ಚೆನ್ನಾಗಿ ನೆಲೆಸಿರುವವಳಿಗೆ ನಮಸ್ಕಾರ. ದೇವಿಯು ತನ್ನ ಸಂಕಲ್ಪದಂತೆ ಆಕಾಶದಿಂದ ಆರಂಭಿಸಿ ಇರುವೆಯವರೆಗೆ ಎಲ್ಲವನ್ನೂ ಸೃಷ್ಟಿಸಿ ಎಲ್ಲದರ ಹೃದಯವನ್ನು ಪ್ರವೇಶಿಸಿ ಚೈತನ್ಯ ರೂಪಳಾಗಿ ನೆಲೆಸಿದ್ದಾಳೆ. ಸತ್ ಮತ್ತು ಅಸತ್ ರೂಪಗಳಿಂದಲೂ ಇರುವವಳಿಗೆ ನಮಸ್ಕಾರ. ಸತ್ ಎಂದರೆ ಬ್ರಹ್ಮ, ನಿತ್ಯವಾದುದು. ಅಸತ್ ಎಂದರೆ ಜಗತ್ತು, ಅನಿತ್ಯವಾದುದು. ದೇವಿಯು ಈ 2 ರೂಪಗಳಿಂದಲೂ ಇರುವಳು. ಪರಬ್ರಹ್ಮ ಸ್ವರೂಪಿಣಿಯಾದ ಆಕೆಯು ಬದಲಾಗದ ಸದ್ರೂಪಿಣಿಯೂ ಹಾಗೂ ಬದಲಾಗುವ ಪ್ರಪಂಚ ರೂಪದ ಅಸದ್ರೂಪಿಣಿಯೂ ಆಗಿರುವಳು. ಹರಿಯೋಂ.